ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಮಕ್ಕಳು ಸ್ಕೂಲ್ ಬಾಕ್ಸ್ಗೆ ಮತ್ತು ಆಫೀಸ್ಗೆ ಹೋಗಿ ಮುಂಚೆ. ಸೊ ಸಿಂಪಲ್ ಮತ್ತು ಈಸಿಯಾಗಿ ತುಂಬ ಕಡಿಮೆ ಸಾಮಾನಲ್ಲಿ ತುಂಬ ಬೇಗ ಮಾಡ್ಬೋದು ಶಾವಿಗೆ ಬಾತು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾರ್ನ್ ಅನ್ನೋ ಶಾವಿಗೆನ ಅದರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಒಂದು ಪಟ್ಟಷ್ಟು ತೊಗೊಂಡ್ರೆ ಅದು 3 ಪಟ್ಟಷ್ಟು ಆಗುತ್ತೆ, ಉಡುಳಿಯಾಗುತ್ತೆ. ಮತ್ತು ಅದು ಅಕ್ಕಿ ಶಾವಿಗೆ ಆಗಿರೋದ್ರಿಂದ ಅದು ಅಂಟಿಸಲ್ಲ ನಿಮಗೆ ಜಾಸ್ತಿ. ಅದು ನಾನು ಮಾಡೋ ಮೆಥಡ್ ಹೇಗೆ ಅಂತಂದರೆ ನೋಡಿ, ಮೊದಲು ನಾನು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಅರಿಶಿಣದ ಪುಡಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡು ಅದು ಚಿಟ್ಪಟ ಅಂತ ಸಿಡಿದ್ಮೇಲೆ ಹುರಿದಿರೋ ಕಡಲೆಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ. ನೀವು ಹಸಿದು ಕೂಡ ಹಾಕೊಳ್ಳಿ. ಹಾಗೆ ಸಣ್ಣದಾಗಿ ಚಿಟ್ಕೊಂಡಿರೋಂಥ ಈರುಳ್ಳಿ, ಒಂದು 2-3 ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇಲ್ಲದೆ ಇರೋದ್ರಿಂದ ನಾನು ಒಣಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು. ಸೊ ಇದಿಷ್ಟನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಹಳ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಶಾವಿಗೆ ಬೇಯಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿದ್ದೆ, ಯಾಕಂದರೆ ಶಾವಿಗೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ ನಿಮಗೆ ತಿನ್ನಬೇಕಾದ್ರೆ. ಸೊ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಶಾವಿಗೆ ಬೇಯೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನೋಡಿ, ಇದು ಒಂದು 2-3 ಕುದಿ ಬಂದ ತಕ್ಷಣ ನೀವು ಆಲ್ರೆಡಿ ಬಿಸಿ ನೀರಿಗೆ ಹಾಕಿರೋದ್ರಿಂದ ಅದು ಬೇಗ ಬೆಂದೋಗುತ್ತೆ. ಸೊ ಅದು ಬೇಯೋ ಅಷ್ಟೊತ್ತಿಗೆ ನೀವು ಇಲ್ಲಿ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕೊಂಡ್ಬಿಟ್ರೆ 2 ಕೆಲಸ ಒಟ್ಟೊಟ್ಟಿಗೆ ಆಗೋಗುತ್ತೆ. ಟೋಟಲ್ ನಿಮ್ಗೊಂದು 5 ಮಿನಿಟ್ಸ್ ಆದರೆ ಸಾಕು. ಒಂದು ಒಳ್ಳೆ ಈಸಿ ಮತ್ತು ಟೇಸ್ಟಿ ಲೈಟಾಗಿರೋಂಥ ಬ್ರೇಕ್ಫಾಸ್ಟ್ ರೆಡಿ ಆಗೋಗುತ್ತೆ. ಸೊ ಇದರಲ್ಲಿರೋಂಥ ಮೇನ್ ಇಂಪಾರ್ಟೆಂಟ್ ಏನಂದರೆ, ನೀವು ಶಾವಿಗೆನ ತಣ್ಣೀರಿನಲ್ಲಿ ತೊಳೆದು ಬಿಡಬೇಕು. ಜಾರಾಗಿ ಹಾಕೊಂಡು ಬಿಸಿನೀರೆಲ್ಲ ಫುಲ್ ಬಸ್ಬಿಡಬೇಕು. ಸೊ ಇದೊಂದು ಟ್ರಿಪ್ಪು ಮತ್ತು ಟ್ರಿಕ್ ಕೂಡ. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ಶಾವಿಗೆ ಬಾತು ತುಂಬ ಚೆನ್ನಾಗಾಗುತ್ತೆ. ಸೊ ಅದರಲ್ಲಿರೋ ನೀರನ್ನೆಲ್ಲ ತುಂಬ ಚೆನ್ನಾಗಿ ನೀವು ತೆಗೆದು ಬಿಡಬೇಕು, ಸೋಸ್ಬಿಡಬೇಕು. ಸೊ ಇಲ್ಲ ಅಂತಂದರೆ ಶಾವಿಗೆ ಬಾತು ಪೂರ್ತಿ ನೀರು ಆಗಿಬಿಡುತ್ತೆ. ಅಥವಾ ಲಂಚ್ ಬಾಕ್ಸ್ಗೆ, ಟಿಫಿನ್ ಬಾಕ್ಸ್ಗೆ ಹಾಕಿದಾಗ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಮಧ್ಯಾಹ್ನದಷ್ಟೊತ್ತಿಗೆ. ಸೊ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೀರನ್ನೆಲ್ಲ ಶೋಧಿಸ್ಬಿಟ್ರೆ ಇದು ಶಾವಿಗೆ ಬಾತು ನೀವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೋದು. ಸೊ ಫ್ರೈ ಮಾಡಿ ಚೆನ್ನಾಗಿ ಅದನ್ನು 1 ನಿಮಿಷಗಳ ಕಾಲ, ಲಾಸ್ಟ್ನಲ್ಲಿ ನೀವು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡ್ರೆ ಒಂದು ಒಳ್ಳೆ ಹೆಲ್ತಿ ಮತ್ತು ಟೇಸ್ಟಿಯಾಗಿರೋಂಥ ಶಾವಿಗೆ ಬಾತ್ ರೆಡಿ ಆಗೋಗುತ್ತೆ. ಸೊ ಸಿಂಪಲ್ ಮತ್ತು ಈಸಿ. ಟ್ರೈ ಮಾಡಿ ನೋಡಿ. ನನಗೆ ಲೈಕ್ ಮಾಡಿ ಇಷ್ಟ ಆದರೆ ಮತ್ತು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.